ಅಯೋಧ್ಯೆಯ ರಾಜಕುಮಾರರಾದ ರಾಮ ಮತ್ತು ಲಕ್ಷ್ಮಣ ತಮ್ಮ ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದ ನಂತರ ಆಕೆಯ ಹುಡುಕಾಟಕ್ಕಾಗಿ ದಂಡಕಾರಣ್ಯದಲ್ಲಿ ಅಲೆದಾಡುತ್ತಿದ್ದರು. ಹಲವು ದಿನಗಳ ಅನ್ವೇಷಣೆಯ ಬಳಿಕ ಅವರು ಸೀತಾದೇವಿಯ ನಿಗೂಢ ಪತ್ತೆಗಾಗಿ ಸುಗ್ರೀವನ ಸಹಾಯವನ್ನು ಪಡೆಯಲು ಕಿಷ್ಕಿಂಧೆಯ ಕಡೆಗೆ ಪ್ರಯಾಣಿಸುತ್ತಿದ್ದರು. ರಾಮ ಮತ್ತು ಲಕ್ಷ್ಮಣ ನದಿ ತೀರದ ಬಳಿ ತಲುಪಿದಾಗ ಒಂದು ನಿಗೂಢವಾದ ಪುರುಷನು ಅವರ ಮುಂದೆ ಬಂದು ನಿಂತನು. ಅವನು ಉದ್ದವಾದ ಬೆಳ್ಳಿಯ ಹಲ್ಲುಗಳೊಂದಿಗೆ ಮೃದು ಮುಖವಾಡಿಸಿದ್ದ, ತುಟಿಗಳ ಮೇಲೆ ಉಣಗುವು ಹೊತ್ತಿದ್ದ, ಕೈಯಲ್ಲಿ ಗದೆಯನ್ನು ಹಿಡಿದಿದ್ದ. ಆ ವ್ಯಕ್ತಿ ನಮ್ರವಾಗಿ ನತಮಸ್ತಕನಾಗಿ ಉತ್ಸಾಹಭರಿತವಾಗಿ ಹೇಳಿದನು, ನಮಸ್ಕಾರ, ನನ್ನ ಹೆಸರು ಹನುಮಂತ. ನೀವು ಯಾರು? ಈ ಕಾಡಿನೊಳಗೆ ಏಕೆ ಬಂದಿದ್ದೀರಿ? ರಾಮ ನಗುತ್ತಾ ಉತ್ತರಿಸಿದ, ನಾನು ದಶರಥನ ಪುತ್ರ ರಾಮ, ನನ್ನ ಸಹೋದರ ಲಕ್ಷ್ಮಣನೊಂದಿಗೆ ನನ್ನ ಪತ್ನಿ ಸೀತೆಯನ್ನು ಹುಡುಕಲು ಬಂದಿದ್ದೇನೆ. ನಮ್ಮ ಹಾದಿ ಸುಗ್ರೀವನ ರಾಜಧಾನಿಯ ಕಡೆಗೆ ಸಾಗುತ್ತಿದೆ. ಈ ಮಾತು ಕೇಳಿದ ಹನುಮಂತನ ಮನಸ್ಸು ಸಂತೋಷದಿಂದ ತುಂಬಿತು. ಅವನು ತಕ್ಷಣವೇ ದಂಡವತ್ ನಮಸ್ಕಾರ ಮಾಡಿ ತನ್ನ ಭಕ್ತಿ ವ್ಯಕ್ತಪಡಿಸಿದನು. ಪ್ರಭು, ನಾನು ನಿಮ್ಮ ನಂಬಿಗಸ್ತ ಸೇವಕನಾಗಲು ಸಿದ್ಧನಿದ್ದೇನೆ. ಸುಗ್ರೀವನ ಸಹಾಯ ನೀವು ಬೇಕಾದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹನುಮಂತನು ತನ್ನ ಕುತೂಹಲವನ್ನು ತಡೆದುಕೊಳ್ಳಲಾಗದೆ ತಕ್ಷಣವೇ ವಾನರ ರಾಜ ಸುಗ್ರೀವನ ಬಳಿ ಹೋಗಲು ರಾಮನನ್ನು ಆಹ್ವಾನಿಸಿದನು. ಹನುಮಂತ ತನ್ನ ಮೈಲಾಂಗಿತಂತೆ ದೊಡ್ಡ ಬಾಹುಗಳಿಂದ ರಾಮ ಮತ್ತು ಲಕ್ಷ್ಮಣರನ್ನು ಎತ್ತಿ ಪರ್ವತದ ಹಿಮ್ಮಟ್ಟದ ಕಡೆಗೆ ಹಾರಿ ಹೋದನು. ಕಲ್ಮಶ ತುಂಬಿದ ಕದನಭೂಮಿಯಂತೆ ಕಂಡ ಪರ್ವತದ ಮೇಲಿನ ಗುಹೆಯ ಒಳಗೆ ಸುಗ್ರೀವನು ಇದ್ದನು. ಹನುಮಂತನು ಸುಗ್ರೀವನಿಗೆ ಪರಿಚಯಿಸುತ್ತಾ ಹೇಳಿದನು, ಮಹಾರಾಜ, ಇವರು ದಶರಥಕುಮಾರ ರಾಮ ಮತ್ತು ಅವರ ಸಹೋದರ ಲಕ್ಷ್ಮಣ. ಇವರಿಗೆ ನಿಮ್ಮ ಸಹಾಯದ ಅಗತ್ಯವಿದೆ. ಸುಗ್ರೀವನು ರಾಮನ ಹಿತವಾಣಿ ಕೇಳಿದನು. ರಾಮನು ಸೀತೆಯ ಅಪಹರಣದ ಕಥೆಯನ್ನು ವಿವರಿಸಿದನು. ಸುಗ್ರೀವನು ಕೂಡ ತನ್ನ ಸಹೋದರ ವಾಲಿಯ ದಬ್ಬಾಳಿಕೆಯಿಂದ ತಲೆಮರೆಸಿಕೊಂಡಿದ್ದನು. ಅವನು ರಾಮನಿಗೆ ತನ್ನ ಕಷ್ಟವನ್ನು ಹಂಚಿಕೊಂಡನು. ರಾಮ, ನನ್ನ ಸಹೋದರ ವಾಲಿಯ ಶಕ್ತಿ ಅಪಾರ. ಅವನನ್ನು ಸೋಲಿಸಲು ನಾನು ಸಹಾಯ ಮಾಡಲಾರೆ. ಆದರೆ ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮ್ಮನ್ನು ನನ್ನ ವಾನರ ಸೇನೆಯೊಂದಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತೇನೆ. ರಾಮನು ಸುಗ್ರೀವನ ಮಾತಿಗೆ ಒಪ್ಪಿಕೊಂಡು ವಾಲಿಯನ್ನು ಕೊಲ್ಲಲು ಒಪ್ಪಿಕೊಂಡನು. ಹನುಮಂತನು ಇದನ್ನು ಕೇಳಿ ಸಂತೋಷಗೊಂಡನು. ರಾಮನು ವಾಲಿಯ ಮೇಲೆ ಬಾಣ ಹಾರಿ ಅವನನ್ನು ಕೊಂದನು. ಸುಗ್ರೀವನು ತನ್ನ ರಾಜ್ಯವನ್ನು ಮರಳಿ ಪಡೆದುಕೊಂಡನು. ಈ ಗೆಲುವಿನ ಸಂತೋಷದಲ್ಲಿ ವಾನರ ಸೇನೆಯನ್ನು ಕನಸಾಗಿ ಕರೆದೊಡ್ಡಲಾಯಿತು. ಈಗ ನಾವೆಲ್ಲರೂ ರಾಮನ ಸೇವೆಗೆ ಶರಣಾಗಬೇಕು. ಹನುಮಂತ, ನೀನು ಸಮುದ್ರ ದಾಟಿ ಲಂಕೆಗೆ ಹೋಗಿ ಸೀತಾದೇವಿಯ ಬಗ್ಗೆ ಮಾಹಿತಿ ತರಬೇಕು. ಹನುಮಂತನು ತಕ್ಷಣವೇ ತಮ್ಮ ಒಡಂಬಡಿಕೆಯನ್ನು ಪಾಲಿಸಬೇಕೆಂದು ತೀರ್ಮಾನಿಸಿದನು. ರಾಮನ ಕಷ್ಟವನ್ನು ಅರಿತ ಹನುಮಂತನು ತನ್ನ ಕೈಯನ್ನು ಮುರಿದು ಭಕ್ತಿಯಿಂದ ಹೇಳಿದನು, ರಾಮ ಪ್ರಭು, ನಾನು ನನ್ನ ಜೀವವನ್ನೇ ಬಲಿಯಾಗಿ ಇಟ್ಟು ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸುತ್ತೇನೆ. ನಾನು ಲಂಕೆಗೆ ಹಾರುವೆ. ಇದನ್ನು ಕೇಳಿದ ರಾಮನು ಸಂತೋಷದಿಂದ ಹನುಮಂತನನ್ನು ಆಶೀರ್ವದಿಸಿದನು. ಹನುಮಂತ, ನಿನ್ನ ಶಕ್ತಿಯು ಅಸೀಮ. ನೀನು ನನ್ನ ಅತ್ಯಂತ ಪ್ರೀತಿಯ ಭಕ್ತ. ಹನುಮಂತನು ಲಂಕೆಗೆ ಹಾರಿದ ಬಳಿಕ ವಾನರ ಸೇನೆಯು ರಾಮನ ಸಹಾಯಕ್ಕಾಗಿ ಸೇತು ನಿರ್ಮಾಣ ಮಾಡಲು ಮುಂದಾಯಿತು. ನಾವು ಸೀತೆಯನ್ನು ತಪ್ಪಿಸಿಕೊಂಡು ರಾಮನನ್ನು ವಿಜಯಶಾಲಿಯಾಗಿಸಬೇಕು ಎಂದು ವಾನರ ಸೇನೆಯು ಘೋಷಿಸಿತು. ಹನುಮಂತನು ಮರಳಿ ಬಂದಾಗ ಸೀತಾದೇವಿ ಲಂಕೆಯಲ್ಲಿ ಹೇಗಿದ್ದಾಳೆ, ರಾವಣನ ಬಗ್ಗೆ ಸಂಪೂರ್ಣ ಮಾಹಿತಿ ತಂದು ಕೊಟ್ಟನು. ರಾಮನು ತನ್ನ ಭುಜಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ಸೇನೆಯೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು. ಈಗ ನಮ್ಮ ವಿಜಯಯಾತ್ರೆ ಆರಂಭ.